ಈಗ ಚಿಕ್ಕಮಗಳೂರಿನಲ್ಲಿ ಬಹಳ ದೊಡ್ಡ ಪ್ರಮಾಣದ ಕ್ರೈಮ್ ನಡೆದಿದೆ, ಕ್ರಿಮಿನಲ್ ಆಕ್ಟಿವಿಟೀಸ್. ಬಿಜೆಪಿಯವರು ಮಾಜಿ ಶಾಸಕರು ಕೆಲವು ಅಧಿಕಾರಿಗಳನ್ನ ಉಪಯೋಗಿಸಿಕೊಂಡು ಶೃಂಗೇರಿಲಿ ಎಲ್ಲ ಉಪಯೋಗಿಸಿಕೊಂಡು ಅದಾದಮೇಲೆ ಟ್ಯಾಂಪರ್ ಮಾಡಿ ವೋಟೆಲ್ಲ ಕೌಂಟಿಂಗ್ ಆದಮೇಲೆ ಒಳಗಡೆ ಇಡುವಂಥ ಸಂದರ್ಭದಲ್ಲಿ ಮತ್ತು ತಿರುಗಾದ ಆದಮೇಲೆ ಬೂತ್ ಕೂಡ ಓಪನ್ ಆಗಿ ಏನು ನಮ್ಮ ಪೋಸ್ಟಲ್ ಬ್ಯಾಲೆಟ್ ಇತ್ತು, ನಮ್ಮ ಕ್ಯಾಂಡಿಡೇಟ್ಗೆ ಬಂದಂಥ ವೋಟ್ ಮೇಲೆ ತಿರ್ಗಾ ಬಂಡಲ್ ತೆಗೆದುಕೊಂಡು ಒಂದೊಂದು ಮಾರ್ಕ್ ಹಾಕಿ ಬೇರೆ ಪೆನ್ನಲ್ಲೆಲ್ಲ ಮಾರ್ಕ್ ಮಾಡಿ 200ಕ್ಕೂ ಹೆಚ್ಚು ಮತಗಳನ್ನು ಆ ರೀತಿ ಡ್ಯಾಮೇಜ್ ಮಾಡಿದ್ದು ಈಗಾಗಲೇ ವರದಿಯಾಗಿದೆ. ನಮ್ಮ ಅಧಿಕಾರಿಗಳೆಲ್ಲ ಅದನ್ನು ಗಮನಿಸಿದ್ದಾರೆ. ಆ ರೂಮ್ದು ಬ್ಯಾಲೆಟ್ ಬಾಕ್ಸ್ದು ಏನೇನು ಬದಲಾವಣೆ ಆಗಿದೆ, ಯಾವ ರೀತಿ ಅದನ್ನು ಮಿಸ್ಯೂಸ್ ಆಗಿದೆ ಅನ್ನೋದು ಕೂಡ ಫೋನ್ ತಿಳಿಸಿದ್ದಾರೆ. ನಮ್ಮ ಲೋಕಲ್ ಕ್ಯಾಂಡಿಡೇಟ್ ಎಲೆಕ್ಷನ್ ಏಜೆಂಟ್ ಕೂಡ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಹಿಂದೆ ಕೌಂಟಿಂಗ್ ಆದಮೇಲೆ ಕಂಪ್ಲೀಟು ಅವ್ರ ಏಜೆಂಟ್ಗಳು, ನಮ್ಮ ಏಜೆಂಟ್ಗಳು, ಅಧಿಕಾರಿಗಳೆಲ್ಲ ಸೇರಿ ಸಿಗ್ನೇಚರ್ ಹಾಕಿದ್ದಾರೆ. ಅದಾದ ಮೇಲೆ ಈ ತೀರಿ ಆಗಿರೋದು ಇಡೀ ದೇಶಕ್ಕೆ ಒಂದು ದೊಡ್ಡ ಕಳಂಕ. ಚುನಾವಣಾ ವ್ಯವಸ್ಥೆ, ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಒಂದು ದೊಡ್ಡ ಕಳಂಕ. ಇದು ಎಲ್ಲ ರಾಜಕೀಯ ಪಕ್ಷಗಳು ಇದರಿಂದ ಬಹಳ ಹುಷಾರಾಗಿರಬೇಕು. ಈ ರೀತಿ ಒಳಗಡೆ ಸಂಚು ಮಾಡಿ ಆಮೇಲೆ ಬೇಕು ಅಂತ ಬರೀ ಪೋಸ್ಟಲ್ ಬ್ಯಾಲೆಟ್ ಮಾತ್ರ ನೀವು ಕೌಂಟ್ ಮಾಡಿ, ಕೌಂಟಿಂಗ್ ಆದಮೇಲೆ ತಿರ್ಗಾ 2 ಓಟ್ ಜಾಸ್ತಿ ಬಂದಮೇಲೆ ತಿರ್ಗಾ ಆ ಬಂಡಲ್ ತೆಗೀರಿ, ತಿರ್ಗಾ ಬಿಜೆಪಿ ಕಾರ್ಯಕರ್ತರಿಗೆ ನೀವು ಈಚೆ ಬಂದ್ಬಿಡಿ, ತಿರ್ಗಾ ನೋಡಿ ನೆಕ್ಸ್ಟು ಇದು ಮಾತ್ರ ತೆಗೀರಿ ಅಂತೇಳಿ ಒಂದು ದೊಡ್ಡ ಸಂಚು ನಡೆಸಿ ಇವತ್ತು ಪೋಸ್ಟಲ್ ಬ್ಯಾಲೆಟ್ಗಳ ಮೇಲೆ ಅವ್ರಿಗೆ ನಮ್ಮ MLAಗೆ ಬಂದಂಥ ವೋಟನ್ನ ಮೇಲೆ ಇನ್ನೊಂದೊಂದು ಓಟು ಮಾರ್ಕ್ ಹಾಕ್ಬಿಟ್ಟು ಇದನ್ನೆಲ್ಲ ಇನ್ವ್ಯಾಲಿಡ್ ಮಾಡಬೇಕು ಅಂತೇಳಿ ಒಂದು ದೊಡ್ಡ ಕುತಂತ್ರ ಮಾಡಿದ್ದಾರೆ, ಕ್ರಿಮಿನಲ್ ಆಕ್ಟಿವಿಟಿ ಮಾಡಿದ್ದಾರೆ. ಇದ್ರ ಬಗ್ಗೆ ಒಂದು ದೊಡ್ಡ ತನಿಖೆ ಆಗಬೇಕಾಗಿದೆ. ನಾವು ನ್ಯಾಯಾಲಯ ಮತ್ತು ಕಾನೂನಿನ ಚೌಕಟ್ಟಿನಲ್ಲಿ ಏನೆಲ್ಲ ಆಪ್ಷನ್ಸ್ ಇದೆ ಅದನ್ನೆಲ್ಲ ಪ್ರಯೋಗ ಮಾಡ್ತೀವಿ. ಹಿಂದೆ ನಮ್ಮ MLC ಓಟು ನಮಗೆ ಜಾಸ್ತಿ ಓಟ್ ಬಂದಿತ್ತು, ಅದು ರೀಕೌಂಟ್ ಆಯಿತು. ಇನ್ನು 1 ವರ್ಷ ಆದ್ರೂ ಅದನ್ನು ಕೋರ್ಟ್ಗೆ ಹೋಗಿ ತಡೆಯಾಜ್ಞೆ ಆಗಿ ಮಾಡಿದ್ರು. ನಾವು ಅದಕ್ಕೆ ಈ ರೀತಿ ನಾವು ಮಾಡೋಕ್ಕೆ ಹೋಗಲಿಲ್ಲ. ಸುಪ್ರೀಂ ಕೋರ್ಟಲ್ಲಿ ಕರೆಕ್ಟಾಗಿ ನ್ಯಾಯ ಇದೆ ಅಂತ ಅಂದ್ಬಿಟ್ಟು ಸುಪ್ರೀಂ ಕೋರ್ಟ್ಗೆ ಹೋಗಲಿಲ್ಲ. ಕೊನೆಗೆ ಈ ರೀತಿ ಒಂದು ದೊಡ್ಡ ಷಡ್ಯಂತ್ರ ಮಾಡ್ಕೊಂಡು ಬಂದಿದ್ದಾರೆ. ಹಿಂದೆ ಪಕ್ಕದಲ್ಲಿ ಜಯನಗರದಲ್ಲೂ ಈ ರೀತಿ ಮಾಡಿಸಿದ್ರು, ಅಧಿಕಾರ ಉಪಯೋಗಿಸ್ಕೊಂಡು. ಇಲ್ಲೂ ಕೂಡ ಅವರ ಅಧಿಕಾರಿಗಳು ಇದು ಮಾಡಿದ್ದಾರೆ. ನಾವು ನ್ಯಾಯಾಲಯದ ಹೋರಾಟ ಮಾಡ್ತೀವಿ. ನಮಗೆ ಕಾನೂನಲ್ಲಿ ಗೌರವ ಇದೆ. ಈ ರೀತಿ ಮಾಡಿರೋದು ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಒಂದು ದೊಡ್ಡ ಮಾರಕ. ನಾವು ಇದರ ಬಗ್ಗೆ ಏನು ತನಿಖೆ ಮಾಡಿಸಬೇಕು, ಖಂಡಿತ ಆ ತನಿಖೆಗೆ ಜೀವರಾಜ್ ಆಳ್ವ ಕಡೆಯವರು 4 ಜನ ಸರಿಯಾಗಿ ಸೈನ್ ಮಾಡಿಲ್ಲ, ಜೊತೆ ಗೌಡ್ರ ಕಡೆಯವರು ಸರಿಯಾಗಿ ಸೈನ್ ಮಾಡಿಲ್ಲ ಅಂತ ಹೋಮ್ ಮಿನಿಸ್ಟರ್ ಸ್ಟೇಟ್ಮೆಂಟ್ ಮಾಡ್ತಾರೆ. ಎಲ್ಲ ನಾನು ತೆಗೆದು ಮಾತಾಡ್ತೀನಿ. ಎಲ್ಲ ಸಿಗ್ನೇಚರ್ ಮಾಡಿದ್ದೆಲ್ಲ ದಾಖಲೆಗಳಿದೆ. ಇಲ್ಲ ಅಂತಾರೆ ನಿಮ್ಮ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ. ನನ್ನ ಹತ್ರ ಪೇಪರ್ಸ್ ಇದೆ ರೀ, ನಾನು ರಿಪೋರ್ಟ್